ಇವತ್ತಿನ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ T20 ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಮಾತ್ರ ಯಾರು ತಲೆ ಕೆಡಿಸ್ಕೊಂತಾರಲ್ಲ ಗೊತ್ತಿಲ್ಲ. ನ್ಯೂಜಿಲೆಂಡ್ ಬೌಲರ್ಸ್ ಅಂತೂ 100% ತಲೆ ಕೆಡಿಸ್ಕೊಂಡು ಎಣ್ಣೆ ಹೊಡ್ಕೊಂಡು ಯೋಚನೆ ಮಾಡ್ಕೊಂಡು ಮಲ್ಕೊಬಿಡ್ತಾರೆ ಇವತ್ತು. ಏನ್ ಗುರು ಇದು, ಫಾಸ್ಟ್ ಬೌಲರ್ಸ್ ಅಂದ್ರೂ ಕೂಡ ಈ ತರ ಚಚ್ಚಿದ್ರು, ಸ್ಪಿನ್ನರ್ಸ್ ಅಂದ್ರು ಈ ತರ ಚಚ್ಚಿದ್ರು, ಹಂಗೆ ಹಿಂಗೆ ಅಂತ. ಅಯ್ಯಪ್ಪ, ನಮ್ಮ ಇಶಾನ್ ಕಿಶನ್ ಮತ್ತೆ ಸೂರ್ಯಕುಮಾರ್ ಯಾದವ್ ಅಂತೂ ಕೇಳಂಗೆ ಇಲ್ಲ ಇವತ್ತಿನ ಮ್ಯಾಚು. ಯಾರನ್ನ ತಗೊಂಬಂದ್ರು ಕೂಡ ನಂಗೆ ಏನ್ ನಗು ಅಂದ್ರೆ ಗುರು, ಈ ಮ್ಯಾಚ್ ಹೆನ್ರಿ ಮತ್ತೆ ಫಲ್ಕ್ಸ್ ಹಿಗ್ಗ ಮುಗ್ಗ ಹೊಡ್ಸ್ಕೊಂಡ್ರೆ ಮಾತ್ರ ಯಪ್ಪ, ಅದು ಆ ಓವರ್ಗಳು ನೋಡಕ್ಕೆ ನಂಗೆ ನಗು ಮೇಲೆ ನಗು ಬರ್ತಿತ್ತು. ಆ ಪ್ಲೇಯರ್ ಮುಖನೇ ನೋಡಕ್ ಆಗ್ತಿರ್ಲಿಲ್ಲ. ಯಾವಾಗ ಓವರ್ ಮುಗಿಯುತ್ತೆ ನಂಗೆ ಫೀಲ್ ಕೂಡ ಮಾಡ್ತಿದ್ದ ಅವನು. ಅದಾದ್ಮೇಲೆ ಈ ಚೇಸಿಂಗ್ ಕೂಡ ಅಷ್ಟೇ, ರೆಕಾರ್ಡ್ನ ಬ್ರೇಕ್ ಕೂಡ ಮಾಡಿಬಿಟ್ಟಿದೆ. ಫಾಸ್ಟೆಸ್ಟ್ ಚೇಸಿಂಗ್ ಕೂಡ ಆಗಿರುವಂಥದ್ದು ಇವತ್ತು. ಎಷ್ಟು 208 ರನ್ ಕೂಡ ಕೊಟ್ಟಿದ್ರಲ್ಲ, ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ನ್ಯೂಜಿಲೆಂಡ್ ಫೀಲ್ಡಿಂಗ್ ಅಲ್ಲಿ ಎತ್ತಿದ ಕೈ. ಇವತ್ತು ಕೂಡ ಅಷ್ಟೇ ತುಂಬಾ ಮಿಸ್ಫೀಲ್ಡಿಂಗ್ ಕೂಡ ಮಾಡಿದ್ರು. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬಾಲು ತುಂಬಾ ಜಾರುತ್ತೆ. ಅದಾದ್ಮೇಲೆ ಬೌಲಿಂಗ್ ಮಾಡಕ್ ಕೂಡ ಕಷ್ಟ ಆಗುತ್ತೆ, ಬ್ಯಾಟ್ಸ್ಮನ್ಸ್ ಗಳಿಗೆ ಸಖತ್ ಹೆಲ್ಪ್ ಕೂಡ ಆಗುತ್ತೆ. ಹಾಗೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಇವತ್ತು ಚೆಚ್ಚಿದ್ರು. ಮ್ಯಾಚ್ ನೋಡಕ್ಕೆ ಮಾತ್ರ ಸೈಕ್ ಆಗಿತ್ತು. ಸೊ ಮತ್ತೆ ನಾನು ಬೆಳಗ್ಗೆ ಅನಾಲಿಸಿಸ್ ಮ್ಯಾಚ್ ಅಲ್ಲಿ ಕೂಡ ಹೇಳಿದೆ, ಇವತ್ತು ಚೇಂಜಸ್ ಕೂಡ ಮಾಡ್ಕೊಳ್ತಾರೆ ಅಂತ. ನ್ಯೂಜಿಲೆಂಡ್ ಟೀಮ್ ಅಲ್ಲಿ 3 ಚೇಂಜಸ್ ಕೂಡ ಮಾಡ್ಕೊಂಡಿದ್ರು. ಚೇಂಜಸ್ ಮಾಡ್ಕೊಂಡ್ರೆ ಏನು ಕೂಡ ಯೂಸ್ ಇಲ್ಲ. ಯಾವ ತರ ಓಡಿಸ್ಕೊಂಡ್ರು, ಯಾವ ತರ ಆಡಿದ್ರು ನೀವೇ ನೋಡಿದ್ರಿ. ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಕೂಡ ಅಷ್ಟೇ 2 ಪ್ಲೇಯರ್ ನ ಚೇಂಜಸ್ ಕೂಡ ಮಾಡ್ಕೊಂಡಿದ್ರು. ಸೊ ಇವತ್ತಿನ ಮ್ಯಾಚಸ್ ಏನೇನಾಯ್ತು, ಹೇಗೆ ಹೋಯ್ತು, ಪ್ರತಿಯೊಂದು ಕೂಡ ಅನಾಲಿಸಿಸ್ ಮಾಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ವಿಡಿಯೋಗೆ ಲೈಕ್ ಹೊಡೆದಿಲ್ಲ ಅಂದ್ರೆ, ಇಂಡಿಯಾ ವಿನ್ ಆಗಿ ಖುಷಿ ಇಲ್ಲ ಅಂದ್ರೆ ಏನ್ ಬಂತು ಗುರು, ಹೊಡಿರಿ ಒಂದು ಲೈಕ್ ಅನ್ನ. ಅದೇ ಖುಷಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಿಮ್ಗೆಲ್ಲ ಗೊತ್ತಿರಂಗೆ ರಾಯ್ಪುರ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಇದ್ದಿದ್ದು. ಮತ್ತೆ ನಮ್ಮ ಅದೃಷ್ಟಕ್ಕೆ ಇವತ್ತು ಇಂಡಿಯನ್ ಟೀಮ್ ಟಾಸ್ ಅನ್ನ ಕೂಡ ವಿನ್ ಆಗಿ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತು. ಮತ್ತೆ ಇವತ್ತೊಂದರ ಬಿಗ್ ಫೈಟ್ ಮ್ಯಾಚ್ ಕೂಡ ಇದ್ದಿದ್ದು. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಅನಾಲಿಸಿಸ್ ವಿಡಿಯೋದಲ್ಲಿ, ಇವತ್ತಿನ ಮ್ಯಾಚ್ ಯಾರು ವಿನ್ ಹಾಕರ್ ಅಂತ ಹೇಳಕ್ಕಾಗಲ್ಲ ಅಂತ. ನೀವು ನೋಡ್ಬೋದು ಫಸ್ಟ್ನೇ ಇನ್ನಿಂಗ್ಸ್ ಅಲ್ಲಿ ಗುರು 208 209 ಟಾರ್ಗೆಟ್ ಅನ್ನ ಕೊಟ್ಟರು. ಅಂದ್ರೆ ನಾನು ನಿಜವಾಗ್ಲೂ ಅನ್ಕೊಂಡಿದ್ದೆ, ನಿಜವಾಗ್ಲೂ ಚೇಸ್ ಆಗುತ್ತಾ, ಯಾವ ತರ ಆಗುತ್ತೆ ಏನೋ ಅನ್ಕೊಂಡು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಫುಲ್ ಅಂದ್ರೆ ಫುಲ್ ಈಸಿ ಕೂಡ ಆಗುತ್ತೆ. ಅಂದ್ರೆ ಒಂದ್ ಕಡೆ ಏನ್ ಪ್ಲಸ್ ಆಗುತ್ತೆ ಅಂದ್ರೆ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬೌಲರ್ಸ್ ಗಳಿಗೆ ತುಂಬಾ ಕಷ್ಟ ಕೂಡ ಆಗುತ್ತೆ, ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗೆ ಈಸಿ ಕೂಡ ಆಗುತ್ತೆ. ಹಾಗಾಗಿ ಅದೊಂದು ಪ್ಲಸ್ ಆಗಿ ನಮ್ಮ ಇಂಡಿಯನ್ ಟೀಮ್ ಕೇವಲ 15 ಓವರ್ ಅಲ್ಲಿ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿದೆ. ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಯಾರು ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ ಅನ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ ಒಂದು ಒಳ್ಳೆ ರನ್ನ ಸೆಟ್ ಮಾಡಿದ್ರು ಅಂದ್ರೆ ಸ್ವಲ್ಪ ಆಡ್ಸ್ಕೊಂಡ್ಗೆ ಕಷ್ಟ ಕೂಡ ಆಗ್ಬೋದು. ಮತ್ತೆ ಈಗ ನೋಡ್ಬೋದು ನ್ಯೂಜಿಲೆಂಡ್ ಅಲ್ಲಿ ಕೆಲವೊಂದು ಪ್ಲೇಯರ್ಸ್ ಅನ್ನ ಚೇಂಜಸ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಏನಾದ್ರು ನ್ಯೂಜಿಲೆಂಡ್ ಒಂದು ಪ್ಲಸ್ ಆಗ್ಬೋದು ಅಂತ ಅನ್ಕೊಂಡೆ. ಆದ್ರೆ ಇಂಡಿಯನ್ ಟೀಮ್ ಬಿಟ್ಕೊಡ್ಲಿಲ್ಲ. ಸೊ ಏನೇನಾಯ್ತು ಅಂತ ಒಂದ್ ಕಡೆಯಿಂದ ನೋಡ್ತಾ ಹೋಗೋಣ. ಫಸ್ಟ್ ಆಗಿ ನೋಡ್ಬೋದು ನ್ಯೂಜಿಲೆಂಡ್ ನ ಓಪನರ್ಸ್ ಗಳು ಏನಕ್ಕೋ ಗೊತ್ತಿಲ್ಲ ಗುರು, ಅವರು ಓಡಿಎಲ್ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿಲ್ಲ. ಅದಾದ್ಮೇಲೆ ಲಾಸ್ಟ್ T20 ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಲಿಲ್ಲ. ಅದಾದ್ಮೇಲೆ ನಿಕೋಲಸ್ ನ ತೆಗ್ಬಿಟ್ಟು ಈಗ ಸೆಫರ್ಟ್ ಅನ್ನ ಕೂಡ ಹಾಕಿದ್ರು. ಆದ್ರೆ ಅವರು ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿಲ್ಲ. ಕನ್ವೆ ಅಂತೂ ಕೇಳಂಗೆ ಇಲ್ಲ, ಆಡ್ತಾ ಇದ್ರು. ಲಾಸ್ಟ್ ಮ್ಯಾಚಸ್ ಇಂದ ಕೂಡ ಅಷ್ಟೇ ಕೇವಲ 20-25 ರನ್ ಒಳಗೆ ಔಟ್ ಕೂಡ ಆಗ್ತಾರೆ ಅಂತ ನಿಂತ್ಕೊಂಡು ಆಡ್ತಿರೋ ಪ್ಲೇಯರ್ ಕೂಡ ಆಗಿಲ್ಲ. ನೋಡ್ಬೋದು ಇವತ್ತಿನ ಮ್ಯಾಚಸ್ ಅಲ್ಲಿ ಕೂಡ ಅಷ್ಟೇ ಕೇವಲ 9 ಬಾಲಿಗೆ 19 ರನ್ ಕೂಡ ಚಚ್ಚಿದ್ರು. ಅದಾದ್ಮೇಲೆ ಹರ್ಷಿತ್ ರಾಣಾ ವಿಕೆಟ್ ಅನ್ನ ಕೂಡ ತಗೊಂಡ್ಬಿಟ್ರು. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ, ವಿಕೆಟ್ ಬಿತ್ತು ಅಂದ್ರೆ ಅವರಿಗೆ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಇಲ್ಲಿ ನೋಡ್ಬೋದು ಹರ್ಷಿತ್ ರಾಣಾ ಕೂಡ ಬಿದ್ದಿರುವಂತದ್ದು. ಅದಾದ್ಮೇಲೆ ಸಫರ್ಟ್ ಕೂಡ ಅಷ್ಟೇ 13 ಬಾಲ್ಗೆ 24 ರನ್ ಕೂಡ ಕೊಟ್ಟರು. ಅದಾದ್ಮೇಲೆ ಚಕ್ರವರ್ತಿಗೆ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ರಚಿನ್ ರವೀಂದ್ರ ತಗೊಳ್ಳಿ ಸಖತ್ತಾಗಿ ಇವತ್ತು ಗೇಮ್ ಅನ್ನ ಕೂಡ ಆಡಿರುವಂತದ್ದು ನ್ಯೂಜಿಲೆಂಡ್ ಕಡೆಯಿಂದ. 26 ಬಾಲ್ಗೆ 44 ರನ್ ಚಚ್ಚಿರುವಂತದ್ದು. ಅದಾದ್ಮೇಲೆ 169 ಸ್ಟ್ರೈಕ್ ರೇಟ್ ಅಲ್ಲಿ ಇವತ್ತಿನ ಗೇಮ್ ಅನ್ನ ಕೂಡ ಆಡಿರುವಂತದ್ದು. ಅದಾದ್ಮೇಲೆ ಗ್ಲೀನ್ ಫಿಲಿಪ್ಸ್ ಇವತ್ತು ಫ್ಲಾಪ್ ಕೂಡ ಆದ್ರು. ಎಕ್ಸ್ಪರ್ಟ್ ಕೂಡ ಇಟ್ಕೊಂಡಿದ್ದೆ. ಲಾಸ್ಟ್ ಮ್ಯಾಚಸ್ ನೋಡಿದ್ರಲ್ಲ, ಚೆಚ್ಚಿ ಕೆಡು ಬಿಟ್ಟಿದ್ರು. ಈ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಸಾಲಿಡ್ ಆಗಿಲ್ಲ, ಒಂದು ಮೀಡಿಯಂ ಆಗಾದ್ರು ಪರ್ಫಾರ್ಮ್ ಮಾಡ್ಬೋದು ಅನ್ಕೊಂಡಿದ್ದೆ. ಆದ್ರೆ ಅದನ್ನ ಸುಲ್ ಮಾಡಿಬಿಟ್ರು. ಕೇವಲ 13 ಬಾಲಿಗೆ 19 ರನ್ ಕೊಟ್ಟಿರುವಂತದ್ದು. ಅದಾದ್ಮೇಲೆ ಡಾರ್ಲಿ ಮಿಚೆಲ್ ಕೂಡ ಫ್ಲಾಪ್, 11 ಬಾಲಿಗೆ 18. ಯಾರು ಕೂಡ ಪರ್ಫಾರ್ಮ್ ಕೂಡ ಮಾಡಿಲ್ಲ. ಇನ್ಯಾರು ಚಾಪ್ಮನ್ ಕೂಡ 10 ರನ್ ಕೊಟ್ಟು ಔಟ್ ಕೂಡ ಆದ್ರು. ಅದಾದ್ಮೇಲೆ ಕ್ಯಾಪ್ಟನ್ ಒಬ್ರು ನಿಂತ್ಕೊಂಡು ಆಡಿದ್ರೆ ಸ್ಯಾಂಟ್ನರ್ 27 ಬಾಲ್ಗೆ 47 ರನ್ ಚಚ್ಚಿರುವಂಥದ್ದು. ಮತ್ತೆ ಫಲ್ಕ್ ಕೂಡ 15 ರನ್ ಕಾಂಟ್ರಿಬ್ಯೂಷನ್ ಅಲ್ಲಿ ಮಾಡಿರುವಂಥದ್ದು. ಅದಾದ್ಮೇಲೆ ನಮ್ಮ ಇಂಡಿಯನ್ ಟೀಮ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಆರ್ಶ್ದೀಪ್ ಅಂತೂ ಇವತ್ತು ಹಾಫ್ ಸೆಂಚುರಿನ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ ಗುರು. ನೋಡ್ಬೋದು 4 ಓವರ್ ಅಲ್ಲಿ 53 ರನ್ ಹೊಡ್ಸ್ಕೊಂಡಿರುವಂಥದ್ದು. ಯಾವುದೇ ರೀತಿಯ ವಿಕೆಟ್ ನ ಕೂಡ ತೆಗೆದಿಲ್ಲ. ಆರ್ಶ್ದೀಪ್ ಸಿಂಗ್ ನ ಪರ್ಫಾರ್ಮೆನ್ಸ್ ಬರ್ತಾ ಯಾಕೆ ಲೋ ಕೂಡ ಆಗ್ತದೆ, ಮುಂಚೆ ಇರೋ ತರ ಪರ್ಫಾರ್ಮ್ ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ತುಂಬಾ ಕಂಟ್ರೋಲ್ ಮಾಡಿ ಒಂದು ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಹರ್ಷಿತ್ ರಾಣಾಗೆ ಒಂದು ವಿಕೆಟ್ ಕೂಡ ಬಿದ್ದಿದೆ, ಆದ್ರೆ 35 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಕೂಡ ಅಷ್ಟೇ ಒಂದು ವಿಕೆಟ್ ಕೂಡ ಬಂದಿದೆ. ಕುಲ್ದೀಪ್ ಯಾದವ್ನ ಇವತ್ತಿನ ಟೀಮಲ್ಲಿ ಹಾಕೊಂಡಿದ್ದು ಕೂಡ ಸಾರ್ಥಕ ಆಗ್ಬಿಡ್ತು ಗುರು. ನೋಡ್ಬೋದು 2 ವಿಕೆಟ್ ಅನ್ನ ತೆಕ್ಕೊಟ್ಟಿರುವಂತದ್ದು ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಶಿವಮ್ ಡುಬೆ ಕೂಡ ಒಂದು ವಿಕೆಟ್ ಇಲ್ಲಿ ಬಿದ್ದಿರುವಂತದ್ದು. ಅದಾದ್ಮೇಲೆ ಟೋಟಲ್ ಆಗಿ 208 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 6 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ನಾನು ಸ್ಟಾರ್ಟಿಂಗು ಇಂಡಿಯಾದ ಪಾರ್ಟ್ನರ್ಶಿಪ್ ನೋಡ್ತಿದ್ದಂಗೆ
ಮೋಸ್ಟ್ಲಿ ಹೋಗದೆ ಇವತ್ತಿನ ಮ್ಯಾಚ್ ಅಂತ ಅನ್ಕೊಂಡ್ಬಿಟ್ಟೆ. ನೋಡ್ಬೋದು ಇಲ್ಲಿ ಸ್ಯಾಮ್ಸನ್ ಕೂಡ ಆಡಿಲ್ಲ, ಅಭಿಷೇಕ್ ಶರ್ಮಾ ಕೂಡ ಆಡಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗು ಸ್ಯಾಮ್ಸನ್ ಒಂದು 6 ಅನ್ನ ಕೂಡ ಹೊಡೆದ್ರು, ಅದು ಡಿವಾನ್ ಕಾನ್ವೆ ಕೈಗೆ ಹೋಗ್ಬಿಟ್ಟು ಅದಾದ್ಮೇಲೆ ಬೌಂಡ್ರಿಗೆ ಬಿತ್ತು. ಅದೇನಾದ್ರು ಹಿಡಿದಿದ್ರು ಅಂದ್ರೆ ಸ್ಟಾರ್ಟಿಂಗ್ 0ಗೆ ಔಟ್ ಆಗ್ಬಿಡೋರು ಮಂಚ, ಅದಾದ್ಮೇಲೆ ಇನ್ನೊಂದು ಎತ್ತಕ್ಕೆ ಹೋಗ್ಬಿಟ್ರು, ಅದು ಗ್ರೌಂಡಲ್ಲೇ ಹೋಗ್ಬಿಡ್ತು, ಹಾಗೆ ಅದು ಕ್ಯಾಚ್ ಕೂಡ ಆಯಿತು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಅಂತೂ ಇವತ್ತು ಯಾರ್ಯಾರು ಆಡ್ತಾರೆ ಅನ್ಕೊಂಡಿದ್ರು ಎಲ್ಲ ಕೂಡ ಫ್ಲಾಪ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾ 0ಗೆ ಔಟ್ ಆಗಿಬಿಟ್ಟಿರೋದು, ನಮ್ಮ RCB ಪ್ಲೇಯರ್ ಜೇಕಬ್ ಡಫಿಗೆ ಔಟ್ ಆಗಿರೋದು. ಅದಾದ್ಮೇಲೆ ತೆಗೊಳ್ಳಿ ಈ ಕಡೆ ಬೆಂಕಿ ಬಿರುಗಾಳಿ ಸ್ಟಾರ್ಟ್ ಆಯ್ತು. ಈ ಕಡೆ ಯಾರು ಇಶಾಂತ್ ಕಿಶನ್ ಮತ್ತೆ ಸೂರ್ಯಕುಮಾರ್ ಯಾದವ್ ಬಂದ್ರು ಗುರು, ಚಚ್ಚಿದ್ರು. ಈ ಫಲ್ಕ್ ಮತ್ತೆ ಮ್ಯಾಥ್ ಹೆನ್ರಿ ಬ್ಯಾಡ ಅಣ ಬಿಟ್ಬಿಡಿ ಅಣ ಅಂದ್ರೂ ಕೂಡ ಕೇಳಲಿಲ್ಲ, ಆ ಥರ ಚಚ್ಚಿರುವಂಥದ್ದು ಇವತ್ತು. ನೋಡ್ಬೋದು ಇಶಾಂತ್ ಕಿಶನ್ ಅಂತೂ 237 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿರುವಂಥದ್ದು ಗುರು. ನೆಕ್ಸ್ಟ್ ಲೆವೆಲ್ ಗೇಮ್ ಮಾತ್ರ ಇವತ್ತು. 32 ಬಾಲ್ಗೆ 76 ರನ್ನ ಕೊಟ್ಟಿರುವಂಥದ್ದು. ಸಾಲಿಡ್ ಪರ್ಫಾರ್ಮೆನ್ಸು. ನೋಡ್ಬೋದು 11 4 4 6 ಅನ್ನ ಕೂರಿಸಿದ್ದಾರೆ. ನನಗೆ ಏನು ಒಂದು ಗೊತ್ತಾಗ್ತಾ ಇಲ್ಲ, ಬೌಂಡ್ರಿ ದೊಡ್ಡದಿದ್ರು ಕೂಡ ಹುಚ್ಚು ನಯ ಹೊಡೆದಂಗೆ ಹೊಡಿದಿರಲ್ಲ ಯಾವ ಥರ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಸಾಲಿಡ್ ಪರ್ಫಾರ್ಮೆನ್ಸ್ ಮಾತ್ರ. 37 ಬಾಲಿಗೆ 82 ರನ್ನ ಕೊಟ್ಟಿರುವಂಥದ್ದು. ಹೇಳಿದ್ದ ಮಾತನ್ನ ಫೈನಲ್ ಆಗಿ ಉಳಿಸ್ಕೊಂಡಿದ್ದಾರೆ. ಪ್ರೆಸ್ ಮೀಟ್ ಇದ್ದಾಗ ಕೂಡ ಹೇಳಿದ್ರು ಸ್ವಲ್ಪ ಈ ಸಲ ಫಾರ್ಮಲ್ಲಿ ಕಡಿಮೆ ಇದ್ದೀನಿ, ಬಟ್ T20 ಯಾವ ಥರ ಆಡ್ತೀನಿ ಅಂತ ನೀವೇ ನೋಡಿ ಅಂತ ಅವ್ರು ಓಪನ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಬಿಟ್ಟಿದ್ರು. ಬಟ್ ಲಾಸ್ಟ್ ಮ್ಯಾಚ್ 32 ರನ್ನ ಸಮಥಿಂಗ್ ಏನೋ ಕೊಟ್ಟರು ಅನ್ಸುತ್ತೆ. ಅದಾದ್ಮೇಲೆ ಈ ಮ್ಯಾಚ್ ನೋಡಿದ್ರೆ 82 ರನ್ನು, ಅಂದರೆ ಸಣ್ಣ ರೈಸ್ ಆಗ್ತದೆ ನಿಧಾನಕ್ಕೆ. ನೆಕ್ಸ್ಟ್ ಮ್ಯಾಚಸ್ ನೋಡಬೇಕು ಇನ್ನು ಯಾವ ಥರ ಆಡ್ತಾರೆ ಅಂತ. ಎಷ್ಟು ಗುರು ನೋಡ್ಬೋದು ಇಲ್ಲಿ ಟೋಟಲ್ ಆಗಿ 9 4 4 6 221 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಮಾತ್ರ. ಅದಾದ್ಮೇಲೆ ಶಿವಮ್ ಡುಬೆ ಅಷ್ಟೇ ಸೂರ್ಯಕುಮಾರ್ ಯಾದವ್ಗೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ಟಿದ್ದು. 18 ಬಾಲ್ಗೆ 36 ಅಲ್ಟಿ ಗೇಮಿಂಗ್ ಮಾತ್ರ. ಅದಾದ್ಮೇಲೆ 200 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಕೂಡ ಆಡಿರುವಂಥದ್ದು. ಅದಾದ್ಮೇಲೆ ಈ ಕಡೆ ನ್ಯೂಜಿಲೆಂಡ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದರೆ ನೋಡೋಕ್ಕೆ ಆಗಲ್ಲ ಬಿಡಿ, ಆ ಥರ ಚೇಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ಜಾಸ್ತಿ ಓಡಿಸ್ಕೊಂಡಿದ್ದಾರೆ ಅಂದರೆ ಫಲ್ಕ್ಸ್ ಗುರು 67 ರನ್ನ ಓಡಿಸ್ಕೊಂಡಿರುವಂಥದ್ದು. ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಆಗಿಬಿಟ್ಟಿದ್ದಾರೆ ಇವತ್ತು. ಅದಾದಮೇಲೆ ಮ್ಯಾಥ್ ಹೆನ್ರಿಗೆ ಒಂದು ವಿಕೆಟ್ ಕೂಡ ಬಿತ್ತು, ಆದರೆ ಹೆವಿನೇ ಓಡಿಸ್ಕೊಂಡ್ಬಿಟ್ರು. ಅದಾದಮೇಲೆ ಜೇಕಬ್ ಡೆಫಿ ಸ್ವಲ್ಪ ಕಂಟ್ರೋಲ್ ಮಾಡೋದ್ರಲ್ಲಿ ಅವರೇ ಸ್ವಲ್ಪ ಪರವಾಗಿಲ್ಲ. ನೋಡ್ಬೋದು 38 ರನ್ನ ಓಡಿಸ್ಕೊಂಡ್ರು ಕೂಡ ಒಂದು ವಿಕೆಟನ್ನು ಕೂಡ ತಗೊಟ್ಟಿದ್ದಾರೆ. ಅದಾದ್ಮೇಲೆ ಯಾರಿಗೂ ಕೂಡ ವಿಕೆಟ್ ಕೂಡ ಬಿದ್ದಿಲ್ಲ. ಈಶು ಸೋದಿಗೆ ಒಂದು ವಿಕೆಟ್ ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಆದಮೇಲೆ ಟೋಟಲ್ ಆಗಿ 15 ಓವರಿಗೆ ಇವತ್ತು ಮ್ಯಾಚನ್ನು ಎಂಡ್ ಕೂಡ ಮಾಡಿದ್ದಾರೆ. ಮ್ಯಾಚ್ ಅಂತ ನಿಜವಾಗ್ಲೂ ಈ ಥರ ಮ್ಯಾಚ್ ಇತ್ತು ಅಂದರೆ ಕಣ್ಣು ಮಿಟಕ್ಸ್ದಂಗೆ ಮ್ಯಾಚನ್ನು ನೋಡ್ತಾ ಕೊರ್ಬೋದು. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಿಗೆ ಹಾಕ್ಬಿಡಿ. ನಿಮ್ಮ ಜೋಶು ಖುಷಿ ಏನಿದ್ರು ಕೂಡ ಕಮೆಂಟಿಗೆ ಹಾಕಿ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಕೊಡಿರಿ ಒಂದು ಲೈಕನ್ನು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.